ಹೊಸಕೋಟೆ ರಾಷ್ಟ್ರೀಯ ಹೆದ್ದಾರಿ ಬಳಿ ಭೀಕರ ಅಪಘಾತ ಆಯಿತು. ಈ ಅಪಘಾತದಲ್ಲಿ ಬೈಕ್ ಸವಾರ ಸಾವನ್ನಪ್ಪಿದ ಗಗನ್, 24 ವಯಸ್ಸಿನ ಗಗನ್ ಕುಟುಂಬ ಈಗ ಕಣ್ಣೀರಲ್ಲಿ ಕಳ್ತಾ ಇದೆ. ಸಾವಿನ ಮನೆ ಅವರ ತಾಯಿ ಕಣ್ ಕಾಣೋದಿಲ್ಲ, ಎರಡು ಕೂಡ ಕಣ್ ಕಾಣೋದಿಲ್ಲ. ತನ್ನ ಮಗ ಬರ್ತಾನೆ ಅಂತ ಹೇಳಿ ಕಾಯ್ತಾನೆ ಇದ್ರು. ಆದ್ರೆ ಈ ರೀತಿಯಾದಂತ ಸುದ್ದಿ ಬರುತ್ತೆ ಅಂತ ಹೇಳಿ ಯಾರು ಕೂಡ ನಿರೀಕ್ಷೆ ಮಾಡಿದಿಲ್ಲ. ಅವರ ತಾಯಿಗೆ ಈಗಷ್ಟೇ ಮಾಹಿತಿ ಗೊತ್ತಾಗಿರೋದು, ತಾಯಿ ತೀರ್ಕೊಂಡಿದ್ದಾರೆ ಅಂತ ಹೇಳಿ. ಕುಟುಂಬ ಸದಸ್ಯರೆಲ್ಲರೂ ಕೂಡ ಈಗ ಕಣ್ಣೀರಲ್ಲಿ ಹೇಳ್ತಾ ಇದ್ದಾರೆ. ಏನ್ ಕೆಲಸ ಮಾಡ್ತಿದ್ದ ನಮ್ಮ ಕೆಲ್ಸಕ್ಕೆ ಹೋಗೋನು ಸಫಲ್ಕ ಬರವಾಗೇನೆ ಕುಡಿಸ್ಬಿಡೋರು, ಜೊತೆಗಳೆಲ್ಲ ಇದ್ ಮಾಡೋರು, ಅದೆಲ್ಲ ತಿದ್ದುಕೊಂಡೆ. ನಾನೇನ ಮಾತ್ರ ನನ್ನ ಮೇಲೆ ಇದ್ ಮಾಡೋನು. ನಿನ್ನೆ ಕೆಲ್ಸಕ್ಕೆ ಹೋದ, ಬೈಕೊಂಡ್ ಕೋತೀನಿ, ಕಂಪನಿ ಕಡೆಯಿಂದ ಕಾರು ಅಂದ. ಯಾರಪ್ಪ ಅಂದ್ರೆ ಅವ್ರ ಹೆಸರು ಹೇಳಿಲ್ಲ ನನ್ಕ. ಬೆಳಗ್ಗೆ ಹೇಳಿದ ತಕ್ಷಣ ಫೋನ್ ಬಂತು ಪೊಲೀಸವ್ರ ಕಡೆಯಿಂದ, ಕಂಬ್ಳಿಪುರದ ಹತ್ರ ಆಕ್ಸಿಡೆಂಟ್ ಆಗಿದೆ. ಯಾವಾಗ ಮಾತಾಡ್ದಮ್ಮ ಕೊನೆಗೆ ನಿಮ್ಗೆ? ಲಾಸ್ಟ್ ಇದು ರಾತ್ರಿ ನಂದಿನಿ ನೀವ್ ಹೇಳಮ್ಮ. ಒಂದು 9 ಗಂಟೆ ಮೇಲೆ ಅಷ್ಟೇ ಸಮಯ ಮಾತಾಡಿದ್ದು. ಬೈಕೊಂಡ್ ಹೋಗ್ತೀನಮ್ಮ ನಮ್ ಕಂಪನಿಯವ್ರ ಜೊತೆ ಇದು ಕಾರಲ್ಲಿ ಎಂದ. ಏನಕ್ಕಪ್ಪ ನೀನ್ ಹೋಗೋದು, ಇವಾಗ ಸರಿಲ್ಲ ಜನ ನನ್ ಮೇಲೆ ಡೌಟ ನಿಂಕ, ಹಂಗಾದ್ರೆ ಹೋಗೇಬಾರ್ದ ಅಂದ. ಇನ್ ನಾನು ಅದನ್ನ ಬಿಟ್ರೆ ಅದಾಯ್ತ ಬರಪ್ಪ, ನಾನು ಹೋಗ್ಬಿಟ್ಟು ಹಂಗೆ ಕೆಲ್ಸಕ್ಕೆ ಬರ್ತೀನಿ ಅಂದ. ಈ ಸುದ್ದಿ ಬಂದೈತಪ್ಪ. ಸ್ವಭಾವ ಒಳ್ಳೆ ಹುಡುಗನು ಸ್ವಾಮಿ, ಒಳ್ಳೆ ಹುಡುಗನು. ಜೊತೆಗಳು ಕೆಡಿಸ್ಬಿಟ್ರು. ಅವನ್ ಮನೆಯಾಗಿದ್ರು ಬಿಡ್ತಾರಿಲ್ಲ. ಆದ್ರೂ ಅವ್ರ ಮನೆಗಳ ಹತ್ರ ಹೋಗಿ ಯಾರನ್ನು ಕೇಳಿಲ್ಲ. ನಾನು ತಿದ್ದುಕೊಂತಾನೆ, ನಾನೇ ತಿದ್ದುಕೊಂತ ಇದ್ದೆ. ಅಯ್ಯೋ, ಒಳ್ಳೆ ಹುಡುಗ ಸರ್. ನನ್ನ ನಾದ್ನಿ ಮಗನೇ ಅವರು. ಒಳ್ಳೆ ಹುಡುಗ ಆತರ ಏನು ಇಲ್ಲ. ಸರ್ ಆತರ ಏನಿಲ್ಲ ಸರ್, ಒಳ್ಳೆ ಹುಡುಗನೇ ಅವರು. ಕೆಲ್ಸಕ್ಕೆ ಹೋಗೋನು ಬರೋನು, ಒಬ್ರು ಇದಕ್ ಹೋಗ್ತಾರಿಲ್ಲ, ನಿಮ್ದೇ ಮನೆಗಿರೋನು. ಆಯ್ತು, ತನ್ನ ಕೆಲಸ ಆಯ್ತು ಅಷ್ಟೇ ಸರ್ ಇದ್ದಿತ್ತು. ಈ ರೀತಿ ಆಗುತ್ತಂತ ಯಾರಿಗೂ ಗೊತ್ತಿರಲಿಲ್ಲ ಸರ್. ಒಬ್ಬೇ ಮಗ ಅಲ್ಲ, ಕೂಡ ಹೆಚ್ಚು ಮಾತಾಡ್ಸೋದು ಕೂಡ ನಮಗೂ ಕಣ್ಣೀರಲ್ಲಿ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.